ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಇಲ್ಲಿ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಮೋಟಿವೇಶ್ನಲ್ ಸ್ಟೋರಿ ಬಂದುಬಿಟ್ಟು ಫಸ್ಟ್ ನೋಡೋಣ ಬನ್ನಿ. ಆಮೇಲೆ ನಾನು ಈ ವಿಡಿಯೋದ ಕೊನೆಯಲ್ಲಿ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಮೋಟಿವೇಶ್ನಲ್ ಸ್ಪೀಚನ್ನು ಕೊಟ್ಟಿದ್ದೀನಿ. ಸೊ ನೀವೆಲ್ಲರೂ ಮೋಟಿವೇಟ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲು ಕಥೆಯನ್ನು ನೋಡೋಣ ಬನ್ನಿ. ಸಾಧನೆಯ ಮಾರ್ಗ, ಶ್ರಮ ಮತ್ತು ಕಟ್ಟುನಿಟ್ಟಾದ ಪರಿಶ್ರಮ. ಒಂದು ಹಳ್ಳಿ ಇತ್ತು. ಅಲ್ಲಿ ಒಬ್ಬ ರೈತ ವಾಸವಾಗಿದ್ದ. ಅವನ ಮಗನ ಹೆಸರು ಗೋವಿಂದ. ಅವನಿಗೆ ಚಿಕ್ಕದಿಂದಲೂ ಬಾಲ್ಯದಿಂದಲೂ ಆತನಿಗೆ ಓದಬೇಕು ಅಂತ ತುಂಬ ದೊಡ್ಡ ಕನಸಿತ್ತು. ಓದಿ ಮುಂದೆ ದೊಡ್ಡ ವಿಜ್ಞಾನಿ ಆಗಬೇಕು ಅಂತ. ಆದರೆ ಅವನ ಕುಟುಂಬ ಎಜುಕೇಷನ್ಗೆ ಅಷ್ಟೊಂದು ಮಹತ್ವ ಕೊಡ್ತಾ ಇರಲಿಲ್ಲ. ಯಾಕಂದರೆ ಅವರ ತಂದೆ ಒಬ್ಬ ರೈತ ಆಗಿದ್ದರು. ಅವ್ರದ್ದು ಹೊಲ ಇತ್ತು. ಸೊ ಹೊಲದಲ್ಲಿ ಕೆಲಸ ಮಾಡೋದೇ ನಮ್ಮ ಜೀವನ ಅಂತ ಹೇಳ್ತಾ ಇದ್ರು. ಸೊ ಆದರೂ ಗೋವಿಂದ ಏನು ಮಾಡ್ತಿದ್ದ, ತನ್ನ ಹಠವನ್ನು ತಾನು ಬಿಡಲೇ ಇಲ್ಲ. ಹಗಲೊತ್ತು ಹೊಲದಲ್ಲಿ ಕೆಲಸ ಮಾಡಿದರೆ ರಾತ್ರಿ ಬಂದುಬಿಟ್ಟು ಬುಕ್ ಹಿಡ್ಕೊಂಡು ಓದ್ತಾ ಇದ್ದ. ಇದನ್ನು ನೋಡಿಬಿಟ್ಟು ಊರಿನ ಜನ ನೋಡಿ ನಗಾಡ್ತಿದ್ರಂತೆ, ಕೃಷಿಕನ ಮಗನಿಗೆ ಯಾಕೆ ಓದೋದು ಬೇಕು ಅಂತ ಹೇಳಿ. ಆದರೂ ಅವನು ಗಾಳಿ ಮಾತುಗಳಿಗೆ ಕೇರೆ ಅನ್ನಲಿಲ್ಲ. ತನ್ನ ಹಠವನ್ನು ಬಿಡದೆ ಓದ್ತಾ ಇದ್ದ. ಹೀಗೆ ಓದ್ತಾ 10ನೇ ಕ್ಲಾಸ್ ಬಂದ. ಅವ್ರ ಊರಲ್ಲೇ 10th ಶಾಲೆಯಲ್ಲೇ ಪ್ರಥಮ ಸ್ಥಾನ ಬಂದ. ಅವನು ಹೆಚ್ಚಿನ ಅಂಕವನ್ನು ಪಡೆದು ರಾಜ್ಯಕ್ಕೆ ಹೆಮ್ಮೆ ತಂದ. ಸೊ ನೆಕ್ಸ್ಟ್ ಇವಾಗ ಕಾಲೇಜ್ ಅಲ್ವಾ, ಕಾಲೇಜಿಗೆ ಹೋಗಬೇಕು ಅಂದರೆ ಕಾಲೇಜ್ ಫೀಸ್ ಕಟ್ಟೋಕ್ಕೆ ಅವನ ಹತ್ರ ದುಡ್ಡಿರಲಿಲ್ಲ ಅಂತೆ. ದುಡ್ಡಿರಲಾರ್ದಕ್ಕೆ ಅವರಪ್ಪ ಏನಾದರೂ ಹಣ್ಣು ತರಕಾರಿ ಮಾರುಕಟ್ಟೆಯಲ್ಲಿ ಮಾರಕ್ಕೆ ಅಂತ ಕೊಟ್ಟರೆ ಅದರಿಂದನೇ ಸ್ವಲ್ಪ ಪಾಕೆಟ್ ಮನಿಯನ್ನು ಸೇವ್ ಮಾಡಿಕೊಂಡು ಕಾಲೇಜ್ ಫೀಸು ಕಟ್ತಾ ಇದ್ದ. ಹೀಗೆ ಹೇಗೋ ಕಾಲೇಜನ್ನು ಸೇರಿಕೊಂಡ. ಬೆಳಿಗ್ಗೆ ಹೊಲದ ಕೆಲಸ, ಮಧ್ಯಾಹ್ನ ಕಾಲೇಜ್ ಹೋಗ್ತಿದ್ದ ಅಂತೆ. ರಾತ್ರಿ ಅಂದರೆ ಓದೋದು. ಹೀಗೆ ಬಿಡುವಿಲ್ಲದೆ ತನ್ನ ಕನಸನ್ನು ಇನ್ನೂ ಗಟ್ಟಿ ಮಾಡಿಕೊಂಡು ಹೋದ. ಅವನದ್ದು ಸಾಧನೆ ಮೊದಲನೇ ಹಂತ ಅಂದರೆ ಗೋವಿಂದ ಕಾಲೇಜು ಮುಗಿಸಿ ಸೈನ್ಸ್ ರಿಸರ್ಚ್ಗೂ ಕೂಡ ಸೇರಿಕೊಂಡ. ಕಾಲೇಜು ಕೂಡ ಮುಗಿಸ್ಕೊಂಡ. ಸೈನ್ಸ್ ರಿಸರ್ಚ್ ಸಂಸ್ಥೆಗೆ ಪ್ರವೇಶ ಪಡೆದ. ಅಲ್ಲಿ ಅವನಿಗೆ ಹೊಸ ಸವಾಲುಗಳಾಗಿದ್ದವು. ಯಾಕಂದರೆ ಇಂಗ್ಲೀಷ್ ಪರಿಚಯ ಇರಲಿಲ್ಲ. ಸೊ ಅಲ್ಲಿ ಇಂಗ್ಲೀಷ್ ಬಂದಿರೋದ್ರಿಂದ ಆರಂಭದಲ್ಲಿ ಅವನಿಗೆ ತುಂಬ ಕಷ್ಟ ಆಯಿತು. ಆದರೆ ಆತನ ಶ್ರಮ ಅದನ್ನು ಕಲ್ತ್ಕೋದ್ರಲ್ಲಿ ಹಿಂದೆ ಮಾತ್ರ ಮಾಡಲಿಲ್ಲ ಅವನು. ಸೊ ಅಲ್ಲಿ ಏನಾದರೂ ಪ್ರಯೋಗಶಾಲೆಯಲ್ಲಿ ಮಾಡುವ ಹೊಸ ಆವಿಷ್ಕಾರಗಳನ್ನು ನೋಡಿಕೊಂಡ. ಇದೆಲ್ಲ ಆತನ ವಿಜ್ಞಾನಿ ಜೀವನದ ಮೊದಲ ಹೆಜ್ಜೆಗಳಾದವು. ಸೊ ಯಶಸ್ಸಿನ ಶಿಖರ ಎಲ್ಲಿ ಅಂದರೆ ವರ್ಷಗಳ ಕಠಿಣ ಪರಿಶ್ರಮದ ಬಳಿಕ ಗೋವಿಂದ ತನ್ನ ಮೊದಲ ಸಂಶೋಧನೆಯನ್ನು ಪ್ರಪಂಚದ ಪ್ರತಿಷ್ಠಿತ ವಿಜ್ಞಾನ ಪತ್ರಿಕೆಯಲ್ಲಿ ಪ್ರಕಟಿಸಿದ. ಇದು ಭಾರತದ ವಿಜ್ಞಾನ ಕ್ಷೇತ್ರಕ್ಕೆ ಹೊಸ ಬೆಳಕು ತರಲು ಕಾರಣವಾಯಿತು. ತನ್ನ ಹಳ್ಳಿಯ ಜಮೀನಿನಿಂದ ಹಿಡಿದು ಪ್ರಪಂಚಕ್ಕೆ ಮಾನ್ಯತೆ ದೊರಕುವ ವಿಜ್ಞಾನಿಯಾಗಿ ಬೆಳೆದ ಆತ ಊರಿನ ಮಕ್ಕಳಿಗೆ ಉಚಿತ ಶಿಕ್ಷಣ ಒದಗಿಸಲು ಮುಂದಾದ ಅಂತೆ. ಗೋವಿಂದನ ಕತೆ ನಮಗೆ ಕಲಿಸುವ ಪಾಠ ಏನೆಂದರೆ, ಯಾವುದೇ ವಾಸ್ತವ ಪರಿಸ್ಥಿತಿಯು ನಮ್ಮ ಕನಸನ್ನು ಸದೆಬಡೆಯಲು ಸಾಧ್ಯವಿಲ್ಲ. ನಾನು ನಂಬ್ತಿರೋ ಹಾಗೆ ಪ್ರತಿಯೊಬ್ಬ ಮನುಷ್ಯನ ಹತ್ರ ಯಾವುದಾದ್ರೂ ಒಂದು ಸ್ಟ್ರೆಂತ್ ಇರುತ್ತೆ. ಏನೋ ಒಂದಿದೆ, ನಾವು ಅದನ್ನು ಹುಡ್ಕೋಬೇಕು ಅಷ್ಟೇ. ನಮ್ಮ ಸಕ್ಸಸ್ಸು ನಮ್ಮಲ್ಲೇ ಇದೆ, ಹೊರಗಡೆ ಎಲ್ಲೂ ಇಲ್ಲ. ಸ್ಟ್ರೆಂತ್ ನಮ್ಮಲ್ಲೇ ಇದೆ, ಪ್ಯಾಷನ್ ಇದೆ. ನಾವು ಏನಾಗಬೇಕು ಅನ್ಕೋತೀವೋ ಅದೆಲ್ಲ ನಮ್ಮಲ್ಲೇ ಇದೆ, ಹೊರಗಡೆ ಏನೂ ಇಲ್ಲ. ನಮ್ಮ ವಿಲ್ ಪವರ್ ಮುಂದೆ ಜಗತ್ತಿನ ಯಾವುದೂ ಶಕ್ತಿ ನಿಲ್ಲಲ್ಲ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಮೋಟಿವೇಶ್ನಲ್ ಕತೆ ಸ್ಪೀಚ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ